ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಧನ್ ಫೌಂಡೇಶನ್ ಅರುಣೋದಯ ಮಹಿಳಾ ಕಳಂಜಿಯ ಮಟ್ಟದ 2025-26ನೇ ವರ್ಷದ 16ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಒಕ್ಕೂಟದ ನೀತಿ ನಿಯಮಗಳು, ಉದ್ಯಮ, ಕಾರ್ಯಕರ್ತೆಯರ ವರ್ಗಾವಣೆ, ಒಕ್ಕೂಟದ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಒಕ್ಕೂಟದ 25-26ನೇ ಸಾಲಿನ ಲೆಕ್ಕ ವರದಿ ಮತ್ತೆ ಸಮೂಹ ವರದಿಯನ್ನು ಸರ್ವ ಸದಸ್ಯರ ಎದುರಲ್ಲಿ ಮಂಡಿಸಿ ಹೊಸ ನಿರ್ಣಯಗಳಿಗೆ ಚಾಲನೆ ತೆಗೆದುಕೊಂಡು 2025-26ನೇ ಸಾಲಿನ ಅರುಣೋದಯ ಒಕ್ಕೂಟ ಮತ್ತು ಮ್ಯೂಚುವಲ್ ಸುಹಂ ಎಫ್ಬಿಒ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಯಶಸ್ವಿಯಾಗಿ ಪೂರ್ಣವಾಗಿ ಮುಗಿಸಲಾಯಿತು. ಅರುಣೋದಯ ಮಹಿಳಾ ಕಾಲಂಜಿಯ ಒಕ್ಕೂಟದ ವಾರ್ಷಿಕ ಸರ್ವ ಸದಸ್ಯರ ಸಭೆಗೆ ತುಮಕೂರು ಪ್ರಾದೇಶಿಕ ಸಂಯೋಜಕರಾದ ವಸಂತ್ ಕುಮಾರ್ ಸರ್ ಅವರಿಂದ ಫೀಡ್ಬ್ಯಾಕ್ ತೆಗೆದುಕೊಳ್ಳಲಾಯಿತು. ವರದಿ ಸಲ್ಮಾನ್, ಕಲ್ಪತರು ನ್ಯೂಸ್, ತುಮಕೂರು. ನಮಸ್ಕಾರ. ಈ ದಿನ ದಾನ್ ಫೌಂಡೇಶನ್ ಅರುಣೋದಯ ಮಹಿಳಾ ಕಳಂಜಿಯ ಒಕ್ಕೂಟದಲ್ಲಿ 16ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಸಭೆಗೆ ಒಕ್ಕೂಟದ ಲೆಕ್ಕಿಗರಾದ ಹನುಮಂತರಾಜು ಸರ್ ಅವರು ಮತ್ತು ಪ್ರಾದೇಶಿಕ ಸಂಯೋಜಕರ ವಸಂತ್ ಕುಮಾರ್ ಸರ್, ಗಿರೀಶ್ ಸರ್, ರಾಮಚಂದ್ರಪ್ಪ ಸರ್, ವೆಂಕಟೇಶ್, ಎಲ್ಲ ನೋಡಲ್ ಪರ್ಸನ್ಸು ಮತ್ತು ಎಲ್ಲ ನನ್ನ ಅವರು ಒಕ್ಕೂಟದ ಸಿಬ್ಬಂದಿಗಳು ಸಹ ಹಾಜರಿದ್ದಾರೆ. ಈ ಒಂದು 16ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಕಳೆದ 5 ವರ್ಷಗಳಿಂದ ಇಲ್ಲಿ ಒಕ್ಕೂಟದ ನಿರ್ವಾಹಕಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ವರ್ಷ ಒಂದೊಂದು ಚೇಂಜಸ್ಸನ್ನು ತರ್ತಾ ಇದ್ದೀವಿ. ಈ ವರ್ಷ ಏನು ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ 2 ವರ್ಷಕ್ಕೊಮ್ಮೆ ಸಮೂಹದಲ್ಲಿ ಉದ್ಯಮ ಕಾರ್ಯಕರ್ತೆಯರನ್ನು ಬದಲಾವಣೆ ಮಾಡ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ಸೇವಾ ವೆಚ್ಚ ಏನು ತೆಗಿತೀವಿ ಅಂದರೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ತಾ ಇದ್ದೀವಿ. ನಾವು ಏನು ಆ ಜನಗಳಿಂದ ಸೇವಾ ವೆಚ್ಚ ತೆಗಿತೀವಿ, ಆ ವರ್ಷದಲ್ಲಿ ಸರ್ವಿಸ್, ಹೆಲ್ತ್ ಆ್ಯಕ್ಟಿವಿಟಿ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಮತ್ತು ಹೆಲ್ತಿಗೆ ಸಂಬಂಧಪಟ್ಟಂತೆ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ, ಅವರ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಸೇವಾ ವೆಚ್ಚ ತೆಗೆಯೋದ್ರ ಬಗ್ಗೆ ಸಂಘದ ಏಜಿನ ಮೇಲೆ ಅದೊಂದು ಡಿಸೈಡ್ ಮಾಡ್ತಾ ಇದ್ದೀವಿ. ಲೈಕ್ ಒಂದು 15 ವರ್ಷದ ಸಂಘ ಇತ್ತಂದರೆ 27,000ವರೆಗೂ ಸೇವಾ ವೆಚ್ಚ ಕೊಡ್ತಾರೆ. ಅದು ಏನು ಕೊಡ್ತೀವಿ ಅಂತ ಇವತ್ತು ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸ್ತೀವಿ. ಮೇ ಜೂನಲ್ಲಿ ಇನ್ಸೂರೆನ್ಸ್ ತೆಗಿತೇವೆ. ಅದು ಇನ್ಸೂರೆನ್ಸ್ ರಿನ್ಯೂವಲ್ ಯಾಕೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಮತ್ತು ನಲ್ಲಂ ಫಂಡ್ ಯುಟಿಲೈಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಮತ್ತು 5 ವರ್ಷಕ್ಕೊಮ್ಮೆ ಸಂಘದಲ್ಲಿ ನಾಯಕಿಯರು ಚೇಂಜ್ ಆಗಬೇಕು. ಮತ್ತು 3 ಜನ ನಾಯಕಿಯರಿಗೆ ಸಂಘದ ಕರ್ತವ್ಯಗಳು ಏನು ಅಂತ ಗೊತ್ತಾಗಬೇಕು. ಸಂಘದ ವ್ಯವಹಾರಗಳು ಡಿಜಿಟಲ್ ಆಗಬೇಕು. ಯಾವುದು ಕೈ ನಗದು ಆಗಬಾರ್ದು. ಉಳಿತಾಯ ವಾಪಸಾತಿ ಇರ್ಬೋದು, ಬ್ಯಾಂಕ್ ಸಾಲ ಇರ್ಬೋದು, ಆಂತರಿಕ ಸಾಲ ಇರ್ಬೋದು, ಎಲ್ಲ ಸಾಲಗಳು ಚೆಕ್ ಮೂಲಕ ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಮುಂಚೆ ವರ್ಷಕ್ಕೊಮ್ಮೆ ಆಡಿಟ್ ಮಾಡ್ತಾ ಇದ್ವಿ. ಲಾಸ್ಟ್ 2 ಇಯರ್ಸಿಂದ 6 ಮಂತ್ ಒಮ್ಮೆ ಅಂದರೆ ವರ್ಷಕ್ಕೆ 2 ಬಾರಿ ಆಡಿಟ್ ಮಾಡ್ತಾ ಇದ್ದೀವಿ. ಆಡಿಟ್ ರಿಪೋರ್ಟನ್ನು ಫೀಲ್ಡಿಗೆ ಕಳಿಸ್ತೀವಿ. ಜನಗಳು ಬ್ಯಾಲೆನ್ಸ್ ಶೀಟು ಕನ್ಫರ್ಮೇಷನ್ನು ಮತ್ತು ಅವ್ರದ್ದೇನು ಸ್ಟೇಟ್ಮೆಂಟ್ ಇದೆ ಓದಿ ಸೈನ್ ಹಾಕ್ಸಿ ಅದು ಲೀಗಲಿ ನಾವು ಅವ್ರ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ಸಂಸ್ಥೆ ಅದು ಲಾಕೌಟ್ ಮಾಡ್ದಂಗೆ, ಅಂದರೆ ಅವರು ಒಪ್ಪಿಗೆ ಕೊಟ್ಟು ಸೈನ್ ಹಾಕಿದ್ದಾರೆ ಅಂತ. ಲಾಸ್ಟ್ ವೀಕ್ ಆಡಿಟ್ ಮುಗಿದೆ. ಆ ದಿನ ಮುಗ್ದಿರೋದ್ರಿಂದ ಇವತ್ತು ನಾವು ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಿ ಈ ಒಂದು ಮಂಡನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಮಂಡನೆಯನ್ನು ನಮ್ಮ ಎಲ್ಲ ಕಳಂಜಿಯಂ ಸಂಘದ ಸದಸ್ಯರು, ಒಕ್ಕೂಟದ ಎಲ್ಲ ನಿರ್ದೇಶಕ ಮಂಡಳಿ, ರೆಗ್ಯುಲರು, ಮ್ಯೂಚುವಲ್ ಸುಹಂ ಎಲ್ಲರ ಒಪ್ಪಿಗೆ ಮಾಡಿಗೆ ಡಿಸೈಡ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಕ್ಕೂಟಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ನಮ್ಮ ಕಳಂಜಿಯಂ ಸಂಘದ ಸದಸ್ಯರ ಸಹಕಾರ ಹೀಗೆ ಇತ್ತಂದರೆ ಸ್ವಂತ ಕಟ್ಟಡವನ್ನು ಒಂದು ಕಟ್ಟಬೇಕನ್ನೋ ಯೋಜನೆಯನ್ನು ಸಹ ನಾವು ಈ ಒಂದು ವಾರ್ಷಿಕ ಸರ್ವ ಸದಸ್ಯ ಸಭೆ ನಿಶ್ಚಯಿಸಿದ್ದೀವಿ. ಅದೇ ರೀತಿ ಈಗ ಇನ್ಸೂರೆನ್ಸನ್ನು ಎಲ್ಲ ಜನಗಳಿಗೆ 100% ಮಾಡಬೇಕಂತ ಇದೆ. ಮತ್ತು FPOದು ಈಗ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಪ್ರೋಗ್ರಾಮಲ್ಲಿ ನಮ್ಮದು ರಾಷ್ಟ್ರ ಮಟ್ಟದಲ್ಲಿ ಐಡೆಂಟಿಫಿಕೇಷನ್ ಆಗಿದೆ. ಸೊ ನಾವು ಇನ್ನಷ್ಟು ನಮ್ಮ ಕಳಂಜಿಯಂ ಸಂಘದ ಶೇರ್ ಹೋಲ್ಡರ್ಸ್ಗೆ ಹನಿಬಿ ಬಾಕ್ಸ್ಗಳನ್ನು ಪ್ರೊವೈಡ್ ಮಾಡಿ ಒಬ್ಬ ಬಡ ಮಹಿಳೆ ಏನಿದ್ದಾಳೆ ಆಕೆಯನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ತರಬೇಕಂತ ನಮ್ಮ ತುಮಕೂರು ಗ್ರಾಮಾಂತರ ಗೂಳೂರು ವ್ಯಾಪ್ತಿಯಲ್ಲಿ ಡಿಸೈಡ್ ಮಾಡಿದ್ದೀವಿ. ಪ್ರಸಕ್ತ 300 ಸಂಘಗಳಿದೆ, 28 ಪಂಚಾಯಿತಿ, 120 ಇದು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಹಳ್ಳಿಗಳ ವ್ಯಾಪ್ತಿ ಇರ್ಬೋದು, ಪಂಚಾಯಿತಿ ವ್ಯಾಪ್ತಿ ಇರ್ಬೋದು, ಸದಸ್ಯರ ಸೇರ್ಪಡೆಯನ್ನು ಮತ್ತಷ್ಟು ಮಾಡಬೇಕಂತ ಈ ದಿನ ಡಿಸೈಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.